ನಮಸ್ಕಾರ. 23/5/2025 ಶುಕ್ರವಾರ. ಇವತ್ತು ಏಕಾದಶಿ, ಅಪರ ಏಕಾದಶಿ ಅಂತ ಇದಕ್ಕೆ ಹೆಸರು. ರಾತ್ರಿ 10:29:52 ಅಂದರೆ ಹೆಚ್ಚು ಕಮ್ಮಿ 10:30 ಏಕಾದಶಿ ಆದ ಮೇಲೆ ದ್ವಾದಶಿ ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಇವತ್ತು ಸಂಜೆ 4:02:08 ಇವತ್ತಿನ ದಿನ ನಕ್ಷತ್ರ ಯೋಗ ಏನಿದೆ ಅಂತ ನೋಡೋಣ. ಸಿದ್ಧಿ ಮತ್ತು ಧ್ವಜ ಅಂದರೆ ಶುಭವಾಗಿದೆ. ಹಾಗಾಗಿ ಏಕಾದಶಿ ಇದ್ದರೂ ತೊಂದರೆ ಇಲ್ಲ, ಶುಭ ಕಾರ್ಯಗಳನ್ನ ಮಾಡಬಹುದು. ಇವತ್ತಿನ ಈ ರೇವತಿ ನಕ್ಷತ್ರ ಅಂದರೆ ರಾತ್ರಿ ಬರೋದು, ಇದು ಸಂಪತ್ತನ್ನು ಕೊಡುತ್ತದೆ. ಆದ್ದರಿಂದಾಗಿ ಇದು ಶುಭ ದಿನ. ಇವತ್ತಿನ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಇವತ್ತಿನ ಸೂರ್ಯೋದಯ 5:53. ಇವತ್ತು ಬರುವ ಉತ್ತರಾಭಾದ್ರ ನಕ್ಷತ್ರ ಮಾನುಷ್ಯ ಗಣ, ಆಮೇಲೆ ಬರುವಂಥ ರೇವತಿ ನಕ್ಷತ್ರ ದೇವಗಣ. ಇವತ್ತು ದಿನಪೂರ್ತಿ ಮೀನರಾಶಿನೇ ಇರುತ್ತದೆ. ಬೆಳಗ್ಗೆ ಈಗ ನಾವು ನಕ್ಷತ್ರ ಪಾದಗಳನ್ನ ನೋಡಿಬಿಡೋಣ. ಖಂಡಿತವಾಗಿ ಎಲ್ಲ ದಿನದಲ್ಲೂ ನಕ್ಷತ್ರ ಪಾದಗಳನ್ನ ನೋಡುತ್ತೀವಿ. ಆದರೂ ಏಕನಕ್ಷತ್ರ ಏಕರಾಶಿ ಆದ್ದರಿಂದ ಹೆಚ್ಚಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. 5:53 10:31 ಉತ್ತರಾಭಾದ್ರ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 4:02 ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದ. ಸಂಜೆ 4:02 ರಾತ್ರಿ 9:31 ರೇವತಿ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ ಅಂದರೆ ಲೇಟ್ ನೈಟ್ 2:58 ರೇವತಿ ನಕ್ಷತ್ರ, ಇದರಲ್ಲಿ 3ನೇ ಪಾದ ಬರುತ್ತದೆ. ಆನಂತರ 4ನೇ ಪಾದ ಪ್ರಾರಂಭವಾಗಿ ನಾಳೆಯೂ ರೇವತಿ ನಕ್ಷತ್ರವಿದೆ. ಆದ್ದರಿಂದ ನಾಳೆ ರೇವತಿ ನಕ್ಷತ್ರ 1:48 ಮಧ್ಯಾಹ್ನದವರೆಗೆ ಇದೆ ಅಂತ ತಿಳ್ಕೊಬೋದು. ಇವತ್ತು ಮತ್ತಷ್ಟು ವಿಶೇಷಗಳಿಗೆ ಬರೋಣ. 100% ಶುಭ ಸಮಯಗಳು, ಅಶುಭ ಸಮಯಗಳನ್ನ ನೋಡೋಣ. ಇವತ್ತು ದಿನಪೂರ್ತಿ ಚೆನ್ನಾಗಿರೋದ್ರಿಂದ ಮೇಯ್ನಾಗಿರುವಂಥ ಶುಭ ಸಮಯಗಳನ್ನ ನೋಡೋಣ. ಅದೇ ಥರ ಮೇಯ್ನಾಗಿ ಬರುವಂಥ ಅಶುಭ ಸಮಯಗಳನ್ನು ನೋಡಿಬಿಡೋಣ. 5:53 8:24 ಶುಭ ಸಮಯ. 9:19 10:39 ಶುಭ ಸಮಯ. 12:18 ಮಧ್ಯಾಹ್ನ 1:49 ಶುಭ ಸಮಯ. ಸಂಜೆ 5:06 ರಾತ್ರಿ ಅಂದರೆ ಲೇಟ್ ನೈಟ್ ಅಂದರೆ 12 ಗಂಟೆ ಮೇಲೆ 2:53 ಶುಭ ಸಮಯ. ಲಾಸ್ಟಲ್ಲಿ ಬೆಳಗಿನ ಜಾವ 4:31 ಶುಭ ಸಮಯವಿದೆ. ಇದನ್ನು ತಿಳಿದು ಇದಕ್ಕೆ ತಕ್ಕಂತೆ ಮಾಡಿಕೊಳ್ಳಿ. ಇಷ್ಟೆಲ್ಲ ನೋಡಿದ್ವಿ. ಈಗ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 8:26 9:17 ದುರ್ಮುಹೂರ್ತ. 10:41 12:16 ರಾಹುಕಾಲ. ಅದೇ ಮಧ್ಯಾಹ್ನ 1:51 3:52 ಮೃತ್ಯು ಪಂಚಕ. ಮಧ್ಯಾಹ್ನ 3:28 ಮೇಲೆ ಅಂತಂದರೆ ಇನ್ನೂ ಮೃತ್ಯುನೇ ಮುಗಿದಿರಲ್ಲ, ಅದರಲ್ಲೇ ಇನ್ನೊಂದು ಸ್ಟಾರ್ಟ್ ಆಗಿದೆ ಅಂದರೆ ಯಮಕಂಡ ಕಾಲವು. 3:28 ಸಂಜೆ 5:04 ಯಮಕಂಡ ಕಾಲವಿದೆ. ರಾತ್ರಿ 2:55 ಬೆಳಗಿನ ಜಾವ 4:22 ನಕ್ಷತ್ರ ವಿಷಕಟಿಕಾ ಕಾಲ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಲಾಸ್ಟ್ ಸಮಯ ಬೆಳಗಿನ ಜಾವದಲ್ಲಿ 3:05 4:29 ವಿಷಕಾಲ. ಈ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಬಿಟ್ಟುಬಿಡಿ. ನಾನು ಫಸ್ಟೇ ಹೇಳಿದಂತೆ 2 ನಕ್ಷತ್ರವಿದೆ, ಉತ್ತರಾಭಾದ್ರ ಮತ್ತು ರೇವತಿ ಅಂತ. ಈ ಉತ್ತರಾಭಾದ್ರ ಮಾನುಷ್ಯ ಗಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಸಂಜೆಯವರೆಗೂ ಖಂಡಿತವಾಗಿ ಮಿತ್ರಧಾರೆ, ಸ್ವಲ್ಪ ವ್ಯಯವಿದೆ. ಆನಂತರವೂ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಟೆನ್ಷನ್ ಇದೆ, ವ್ಯಯಗಳಿದೆ. ಆದರೂ ಸಂಜೆಯ ಮೇಲೆ ಇನ್ನಷ್ಟು ಶುಭವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. ಅನುಕೂಲವು ಸ್ವಲ್ಪ ವ್ಯಯವು ಸಂಜೆಯವರೆಗಿರುತ್ತದೆ. ಸಂಜೆಯ ಮೇಲೆ ಶುಭವಾಗಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಸಂಜೆಯವರೆಗೆ ಅನುಕೂಲದ ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುವಂಥ ಶುಭ ದಿನವಾಗಿದೆ. ಸಂಜೆಯ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ ತಾರೆ, ಇದು ಸಂಜೆಯವರೆಗೂ. ಆನಂತರ ಅನುಕೂಲದ ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಇದೆಲ್ಲ ಈ ಸಂಜೆಯವರೆಗೂ. ಆನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಖಂಡಿತ ಆರೋಗ್ಯ ಉಂಟು, ಅಭಿವೃದ್ಧಿಯೂ ಇದೆ. ಇದು ಸಂಜೆಯವರೆಗೂ. ಸಂಜೆಯ ಮೇಲೆ ಸ್ವಲ್ಪ ದೇವರ ಪೂಜೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತಿದೆ. ಆದ್ದರಿಂದ ಸಂಜೆಯ ಮೇಲೆ ಶುಭಕರವಾಗಿದೆ.
ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಸಂಪತ್ತು, ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆಲ್ಲ ಸಂಜೆಯವರೆಗೆ ಇದೆ. ಆದ್ದರಿಂದ ಇದನ್ನು ನೋಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆ, ಕಾರ್ಯತಡೆಯೆಲ್ಲ ಉಂಟು. ಆದರೂ ಸಂಜೆಯ ಮೇಲೆ ಶುಭಕರವಾಗಿದೆ. ನಿಮ್ಮ ಕಾರ್ಯಗಳಿಗೆ ಅಡ್ಡಿ ಇಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತ ಸಂಜೆಯವರೆಗೂ ಶುಭವಾಗಿದೆ. ಆದ್ದರಿಂದ ಹೆಚ್ಚಾಗಿ ತೊಂದರೆಗಳಿಲ್ಲ. ಮಖ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ, ದಿನಪೂರ್ತಿ ಶುಭಕರವಾಗಿದೆ. ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಬೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಜೆಯವರೆಗೂ ಟೆನ್ಷನ್ ಇದೆ. ರೋಗ ವೃದ್ಧಿ ಎಲ್ಲ ಉಂಟು. ಸಂಜೆಯ ಮೇಲೆ ಮೃತ್ಯು ಮತ್ತು ರೋಗ ವೃದ್ಧಿ ಈ ರೀತಿ ಮೀಡಿಯಮ್ ಆಗಿ ಇರುವ ದಿನವಿದು. ನಂತರ ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಅನುಕೂಲವಿದೆ ಸಂಜೆಯವರೆಗೂ. ಆ ನಂತರ ಹೇಳಿಕೊಳ್ಳುವಂತೆ ಇಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ ಸುಖವೂ ಇದೆ. ಸಂಜೆಯವರೆಗೂ ಶುಭವಾಗಿದೆ. ನಿಮ್ಮ ಕಾರ್ಯಗಳನ್ನು ಇಷ್ಟಲ್ಲೇ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತ ಶುಭವಲ್ಲ, ಅಶುಭ ಸಮಯ, ಅಶುಭ ದಿನವಿದು. ನೋಡ್ಕೊಂಡು ಮಾಡಿ. ನಿಮ್ಮ ನಕ್ಷತ್ರ ಪ್ರಕಾರ ಶುಭವಾಗಿಲ್ಲ ಅಂತಂದರು ಮಕ್ಕಳು, ನಿಮ್ಮ ಮಿಸ್ಸಸ್ ಅಥವಾ ನಿಮ್ಮ ಯಜಮಾನರು, ಹಿರಿಯರು, ತಂದೆ ತಾಯಿಗಳು ಇವರಲ್ಲಿ ಮಾಡ್ಬೋದು. ಅವರ ಹಸ್ತಾಂತರದಿಂದ ಮಾಡ್ಬೋದು. ಆದರೂ ರಿಸ್ಕ್ ಬೇಡ. ಚೆನ್ನಾಗಿರುವ ದಿನದಲ್ಲೇ ಮಾಡಿಬಿಡೋಣ. ನಂತರ ಇನ್ನೊಂದು ವಿಷಯ, ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಇವತ್ತು ಕ್ಷೇಮವಿದೆ, ಸುಖ ಅಭಿವೃದ್ಧಿ ಇಲ್ಲೇ ಎಲ್ಲವೂ ಶುಭವಾಗೇ ಇದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಕ್ಷೇಮ, ಶತ್ರು ನಾಶವೆಲ್ಲ ಇದೆ ಸಂಜೆಯವರೆಗೂ. ಆದ್ದರಿಂದ ಸಂಜೆಯ ಒಳಗಡೆ ನಿಮ್ಮ ಕಾರ್ಯಗಳಾಗಲಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಖಂಡಿತ ಸಂಜೆಯ ಮೇಲೇ ಒಳ್ಳೆಯ ಟೈಮ್. ಅಲ್ಲಿವರೆಗೂ ವಿಪತ್ತು, ಸ್ವಲ್ಪ ಶತ್ರುನಾಶವಿದೆ. ಆದರೂ ಹಣಕಾಸಿನ ತೊಂದರೆಗಳಲ್ಲಿ ಸಿಕ್ಕಾಕೋಬೇಡಿ, ಗಮನ ಕೊಡಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಶತ್ರುನಾಶವೂ ಇದೆ. ಇದೆಲ್ಲ ಸಂಜೆಯವರೆಗೂ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು ಉಂಟು, ಕಾರ್ಯವಿಘ್ನಗಳು ಕೂಡ ಇದೆ. ಆನಂತರ ಸಂಜೆಯ ಮೇಲೆ ಶುಭವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಸಂಜೆಯ ಮೇಲೆ ಅನುಕೂಲದ ದಿನವಿದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆ, ಕಾರ್ಯವಿಘ್ನಗಳೆಲ್ಲ ಉಂಟಾಗುತ್ತದೆ. ಇದೆಲ್ಲ ಸಂಜೆಯವರೆಗೂ. ಮೂಲ ನಕ್ಷತ್ರ ಧನುಸು ರಾಶಿ, ನಿಮಗೆ ದಿನಪೂರ್ತಿ ಚೆನ್ನಾಗಿರುತ್ತದೆ, ಅನುಕೂಲತೆ ಇದೆ. ಆದ್ದರಿಂದ ಈ ಸಮಯವನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳನ್ನ ಮಾಡ್ಕೋಬೋದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಶುಭ ಉಂಟು, ಅಲ್ಲಿಯವರೆಗೂ ವೇಸ್ಟ್ ಇದೆ. ಆದ್ದರಿಂದ ಗಮನ ಕೊಟ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಸಂಜೆಯವರೆಗೂ ಅನುಕೂಲದ ತಾರೆ ಇದು. ಆದರೂ ಚಿಕ್ಕ ಆರೋಗ್ಯ ಕೊರತೆಗಳು ಅದೆಲ್ಲ ಎಲ್ಲರಿಗೂ ಇರುತ್ತದೆ. ಮೈಕೈ ನೋವು, ಅದನ್ನು ಸರಿ ಮಾಡ್ಕೋಬೋದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲತೆ, ದ್ರವ್ಯ ಲಾಭವು ಸಂಜೆಯವರೆಗಿದೆ. ಆ ನಂತರ ಹೇಳಿಕೊಳ್ಳುವಂತೆ ಇಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಜೆಯ ಮೇಲೆ ಅನುಕೂಲಕರವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಲಾಭವೂ ಇದೆ, ಸಂಜೆಯವರೆಗೂ ಚೆನ್ನಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಆರೋಗ್ಯ ಸ್ವಲ್ಪ ಧನಹಾನಿ ಈ ಥರ ಇರೋದರಿಂದ ಆರೋಗ್ಯದ ವಿಷಯದಲ್ಲಿ ಮಾತ್ರ ಗಮನ ಕೊಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ಹಣಕಾಸಿನ ವಿಷಯದಲ್ಲಿ ಭದ್ರವಾಗಿ ಇಟ್ಕೊಂಡ್ರೆ ದೋಷಗಳಿಲ್ಲ ಅಂತರ ನೋಡೋದು. ಶತಭಿಷ ನಕ್ಷತ್ರ ಕುಂಭರಾಶಿ, ಏಟು ಗಾಯಗಳಿಗೆ ಚಾನ್ಸ್ ಇದೆ. ಇವತ್ತು ಬೇರೆ ಬೇರೆ ಖರ್ಚುಗಳು, ಬೇರೆ ಬೇರೆ ರೀತಿಯಾದ ಬಿಕ್ಕಟ್ಟಿನ ಪರಿಸ್ಥಿತಿ ಎಲ್ಲ ಬರ್ಬೋದು. ಅದನ್ನೆಲ್ಲ ಗೆಲ್ಲಬೇಕು ದೇವರ ಪ್ರಾರ್ಥನೆಯಿಂದ. ಸಂಜೆಯ ಮೇಲೆ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಪತ್ತು ಉಂಟು, ಸ್ವಲ್ಪ ಧನಹಾನಿಯೂ ಕೂಡ ಇದೆ. ಆದ್ದರಿಂದ ನೋಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಸಂಜೆಯವರೆಗೂ ಶುಭವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು. ಆದ್ದರಿಂದ ಈ ದಿನವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಸಾಯಂಕಾಲ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಸಂಜೆಯವರೆಗೂ ಶುಭಕರವಾಗಿದೆ. ಹಾಗಾಗಿ ಈ ವಿಷಯಗಳನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳನ್ನ ಜಯ ಬರುವಂತೆ ಮಾಡಿಕೊಳ್ಳಿ. ಅದರಲ್ಲೂ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ನೀವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಜಯ ಉಂಟು. ಅದರಲ್ಲಿ ನಿಮ್ಮ ಕಾರ್ಯಗಳಲ್ಲಿ ಏನೇನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಆಮೇಲೆ ಮಾಡಿ. ಹಾಗಾಗಿ ನಾವು ಫಸ್ಟೇ ಹೇಳಿದ್ವಿ ಒಳ್ಳೆಯ ಟೈಮನ್ನ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.